ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ದೇವರನ್ನು ಪ್ರೀತಿಸಿ ಆತನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಂಥ ಮತ್ತೊಂದು ದಿನದಲ್ಲಿ ಆತನ ಪಾದ ಸನ್ನಿಧಿಗೆ ಬಂದು ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಮಹಾಕೃಪೆಯನ್ನು ಕರ್ತನು ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ಕರ್ತನ ಕೃಪೆಯು ಎಂದಿಗೂ ನಿಂತು ಹೋಗುವುದಿಲ್ಲ, ಕರ್ತನ ಕೃಪೆಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ದೇವಜನವೇ, ಪ್ರತಿನಿತ್ಯ ಅನೇಕರು ನಮ್ಮ ಸುತ್ತಮುತ್ತ ಅನೇಕ ಮಾತುಗಳನ್ನು ಆಡುತ್ತಿರುತ್ತಾರೆ. ಆ ಮಾತುಗಳಲ್ಲಿ ಕೆಲವು ದುಃಖಕರವಾದಂಥ ಮಾತುಗಳು, ಕೆಲವು ಧೈರ್ಯದಾಯಕವಾದಂಥ ಮಾತುಗಳು. ಬೈಬಲಲ್ಲಿ ಕೂಡ ಅನೇಕ ವಿಧವಾದಂಥ ವಾಕ್ಯಗಳು ಬರೆಯಲ್ಪಟ್ಟಿವೆ. ಆಶೀರ್ವಾದಕರವಾದ, ವಾಗ್ದಾನ ಸಹಿತವಾದಂಥ, ರಹಸ್ಯವಾದಂಥ ಅನೇಕ ಮಾತುಗಳು ಬರೆಯಲ್ಪಟ್ಟಿವೆ. ಆದರೆ ಇವತ್ತು ನಾವು ನೋಡುವಾಗ ಒಂದು ಬೈಬಲ್ನಲ್ಲಿ ಅತ್ಯಂತ ದುಃಖಕರವಾದಂಥ ವಾಕ್ಯ ಎಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಹೌದು, ಅನೇಕ ಆಶೀರ್ವಾದ ವಾಕ್ಯಗಳು ಇರುವಾಗಲೂ ಕೂಡ ಒಂದು ದುಃಖಕರವಾದಂಥ ವಾಕ್ಯ ಇದೆ. ಆ ವಾಕ್ಯ ಏನೆಂಬುದನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ಅಂದರೆ ಅದು ನಮ್ಮನ್ನು ದುಃಖಪಡಿಸುವುದಲ್ಲ, ದೇವರನ್ನು ನಾವು ಅಂಗೀಕರಿಸದೆ, ದೇವರನ್ನು ಅನುಸರಿಸದೆ, ದೇವರ ಮಾತಿಗೆ ವಿಧೇಯರಾಗಿ ನಡೆಯದೆ ನಾವು ನಡೆಯುವಾಗ ಆ ದುಃಖಕರವಾದಂಥ ಸಂಗತಿ, ಆ ವಾಕ್ಯ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಹಾಗಾದರೆ ಆ ದುಃಖಕರವಾದ ಸಂಗತಿ ನಮ್ಮ ಜೀವಿತದಲ್ಲಿ ನಡೆಯಬಾರದಾದರೆ ನಾವು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಂಥವರಾಗಿರಬೇಕು. ಈ ವಾಕ್ಯವು ಈ ದಿನ ಬಹಳ ದೇವರನ್ನು ನಂಬಿದಂಥ ಮಕ್ಕಳಿಗೆ ಪ್ರಯೋಜನಕರವಾಗಿರುತ್ತದೆ. ಬನ್ನಿ ಹಾಗಾದರೆ ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 20ನೇ ಅಧ್ಯಾಯ 15ನೇ ವಾಕ್ಯ. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಪ್ರಿಯ ದೇವಜನವೇ, ಬೈಬಲ್ನಲ್ಲಿ ಈ ವಾಕ್ಯವನ್ನು ಅತ್ಯಂತ ದುಃಖಕರವಾದಂಥ ವಾಕ್ಯ ಎಂದು ಹೇಳುತ್ತಿದ್ದಾರೆ. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಬದಲಾಗಿ ಸಕಲ ಮಾನವ ಕುಲಕ್ಕೆ ಸಂಬಂಧಪಟ್ಟದ್ದು. ಕಾರಣ ಏನು ಗೊತ್ತಾ? ಒಬ್ಬರ ನಾಶನ ಅಲ್ಲ ಈ ವಾಕ್ಯದಲ್ಲಿ ಬರುತ್ತಾ ಇರುವಂಥದ್ದು. ಯಾರ ಹೆಸರು ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವರೆಲ್ಲರೂ ಇಲ್ಲಿ ಹೇಳಿದಾಗೆ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಒಬ್ಬೊಬ್ಬರ ಕುರಿತಾಗಿ ಹೇಳಿದರೂ ಕೂಡ ಅಲ್ಲಿ ಯಾರೆಲ್ಲ ದೇವರನ್ನು ಅಂಗೀಕರಿಸದೆ ಆ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡದೆ ಇರುತ್ತಾರೋ ಅವರು ಒಬ್ಬೊಬ್ಬರೂ ಕೂಡ ಏನಂತಾರೆ, ಆ ಒಂದು ಬೆಂಕಿಯ ಕೆರೆ, ಇಲ್ಲವೇ ನಾವು ಸಾಧಾರಣ ಭಾಷೆಯಲ್ಲಿ ನರಕ ಎಂದು ಹೇಳುತ್ತೇವೆ. ಆಲೋಚನೆ ಮಾಡಿ, ಇದು ಮನುಷ್ಯನ ಒಂದು ದುಃಖದ ಸ್ಥಿತಿಯನ್ನು ತೋರಿಸುವಂಥದ್ದು. ಇವತ್ತು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೆಲವು ಕೊರತೆಗಳಿರಬಹುದು, ಕಣ್ಣೀರಿನ ಪರಿಸ್ಥಿತಿಗಳಿರಬಹುದು, ಸಂದಿಗ್ಧ ಸ್ಥಿತಿಗಳಿರಬಹುದು, ಸಾಲದ, ಹಣದ, ಕುಟುಂಬದ, ವೈಯಕ್ತಿಕವಾದ ಅನೇಕ ಕಷ್ಟ ನಷ್ಟಗಳಿರಬಹುದು. ಇವತ್ತು ಇರುವಂಥ ಸಮಸ್ಯೆ ನಾಳೆ ಇರುವುದಿಲ್ಲ, ಇವತ್ತು ಇಲ್ಲದೆ ಇರುವ ಸಮಸ್ಯೆ ನಾಳೆ ಬರಬಹುದು. ಅಂದರೆ ಅವು ಯಾವುವು ಸ್ಥಿರವಲ್ಲದೆ ಇರುವಂಥ ಅನಾರೋಗ್ಯದ ಸ್ಥಿತಿಗಳಿಗೂ, ಹಣಕಾಸಿನ ಸ್ಥಿತಿಗಳಿಗೂ, ಕುಟುಂಬದ ಪರಿಸ್ಥಿತಿಗಳಿಗೂ ನಾವು ದುಃಖಿಸದೆ, ಬದಲಾಗಿ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯಾ ಇಲ್ಲವಾ ಎಂಬುದನ್ನು ನಾವು ಪ್ರತಿನಿತ್ಯವೂ ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕಾ. ದೇವಜನವೇ, ಇವತ್ತಿನ ವಾಕ್ಯಗಳಲ್ಲಿ ಬಹಳ ಆಳವಾದ ಸತ್ಯವನ್ನು ದೇವರಾತ್ಮನು ತಿಳಿಯಪಡಿಸ್ತಾ ಹೋಗ್ತಿದ್ದಾರೆ. ಒಂದು ವಿಷಯ ನಾನು ಹೇಳ್ತಾ ಇದ್ದೇನೆ, ದೇವರಾತ್ಮನ ವಾಕ್ಯವನ್ನು ಕಿವಿಯುಳ್ಳವರು ಕೇಳಲಿ. ಇವತ್ತು ನಿಮಗೆ ಕಿವಿ ಇದ್ದರೆ
ಕೊನೆವರೆಗೂ ವಾಕ್ಯವನ್ನು ಕೇಳಿಸ್ಕೊಳ್ಳಿ. ಇಲ್ಲ ನನಗೆ ಸಮಯ ಇಲ್ಲ ಅಂದರೆ ನಿಮ್ಮ ಇಷ್ಟ. ದೇವಜನವೇ, ನಮ್ಮ ಪ್ರತಿ ಆಲೋಚನೆ, ಪ್ರತಿ ಕೃತ್ಯ, ಪ್ರತಿ ನಡವಳಿಕೆ ಎಲ್ಲವೂ ಬರೆಯಲ್ಪಡುತ್ತದೆ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ವಿಚಾರ ಏನೆಂದರೆ, ಎಂಥವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ. ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಡಬೇಕಾದರೆ ನಾವು ಏನು ಮಾಡಬೇಕು, ಬರೆಯಲ್ಪಡದೆ ಹೋದರೆ ಏನಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇನ್ನು ಮುಂದಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಾಕ್ಯ ಹೇಳಿದ ಹಾಗೆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟನು. ಪ್ರಿಯ ದೇವಜನವೇ, ಇಲ್ಲಿ ನಾವು ಈ ವಾಕ್ಯ ಭಾಗವನ್ನು ಸ್ವಲ್ಪ ನೀವು ಆಳವಾಗಿ ಧ್ಯಾನ ಮಾಡಿ ನೋಡುವುದಾದರೆ, ಮೊದಲನೆಯದಾಗಿ ಅಲ್ಲಿ ಬೆಳ್ಳಗಿರುವ ಮಹಾಸಿಂಹಾಸನ ಎಂದು ಒಂದು ಘಟನೆ ಬರೆಯುತ್ತಾ ಇದೆ. ಬನ್ನಿ, ಪ್ರಕಟಣೆಯ ಗ್ರಂಥದಲ್ಲಿ 20ನೇ ಅಧ್ಯಾಯದ 11ನೇ ವಾಕ್ಯವನ್ನು ಓದಿರಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಹಲ್ಲೆಲೂಯ. ಇಲ್ಲಿ ಗಮನಿಸಿರಿ ನನ್ನ ಪ್ರಿಯ ದೇವಜನವೇ, ಅಲ್ಲಿ ಏನಾಗ್ತಿದೆ, ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಈಗ ಈ ಒಂದು ಮಹಾ ಅನ್ನುವಂಥ ಪದ ಅರ್ಥ ಏನು? ಸಿಂಹಾಸನ ಇದೆ, ಅನೇಕ ಸಿಂಹಾಸನಗಳು ಇದ್ದಾವೆ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ನೀವು ನೋಡುವುದಾದರೆ ಮುಂದೆ ಒಂದು ಸೀಟನ್ನು ಹಾಕಿ ಅವರನ್ನು ಕೂರಿಸಿರ್ತಾರೆ. ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಎಲ್ಲರಿಗೂ ಮಧ್ಯಸ್ಥಿಕರಾಗಿ ಅಲ್ಲಿ ಕೂತಿರುತ್ತಾರೆ. ಅಂದರೆ ಒಳ್ಳೆಯವರಿಗೂ ಕೆಟ್ಟವರಿಗೂ, ನಂಬಿದವರಿಗೂ ನಂಬದವರಿಗೂ, ಅಂದರೆ ಯಾವುದೇ ರೀತಿಯ ಒಬ್ಬ ವ್ಯಕ್ತಿಯನ್ನು ಮಧ್ಯಸ್ಥಿಕನಾಗಿ ಕೂರಿಸಿರುತ್ತಾರೆ. ಅರಸನಾಗಿರುವಾಗ ಅರಸನಿಗೆ ಒಂದು ಮೇನ್ ಚೇರ್ ಆಗ್ತಾ ಇದ್ರು, ಮಂತ್ರಿಗಳಿಗೆಲ್ಲ ಸೈಡಲ್ಲಿ ಚೇರ್ ಆಗ್ತಾ ಇದ್ರು. ಹಾಗಾದರೆ ಇಲ್ಲಿ ನಾವು ಪರಲೋಕದಲ್ಲಿ ನೋಡುವಂಥ ಮಹಾಸಿಂಹಾಸನ, ಅದಕ್ಕೆ ನೋಡುವಾಗ ಅದರ ಒಂದು ಅಂದ ಹೇಗಿದೆಯಪ್ಪ ಅಂದರೆ ಬೆಳ್ಳಗಿರುವುದು ಏನನ್ನು ಸೂಚಿಸುತ್ತದೆ? ಪರಿಶುದ್ಧತೆಯನ್ನು ಅಲ್ವಾ, ಪಾರದರ್ಶಕತೆಯನ್ನು, ಸಮಾಧಾನವನ್ನು, ಮಧ್ಯಸ್ಥಿಕೆಯನ್ನು ಸೂಚಿಸುತ್ತದೆ. ಮಹಾ ಅನ್ನುವಂಥ ಪದವು ಏನಂದರೆ ಒಂದು ಅಧಿಕಾರವನ್ನು, ಸರ್ವಶಕ್ತಿಯನ್ನು, ಎಲ್ಲದಕ್ಕೂ ಮೇಲ್ಪಟ್ಟಂಥ ಅಧಿಕಾರವನ್ನು ಸೂಚಿಸುತ್ತದೆ. ಸಿಂಹಾಸನ ಎನ್ನುವಂಥದ್ದು ಖಂಡಿತವಾಗಿ ಇಲ್ಲಿ ನೋಡುವಾಗ ನ್ಯಾಯ ತೀರ್ಪು. ದೇವಜನವೇ, ಇಲ್ಲಿ ನಾವು ನೋಡುವಾಗ ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಎಲ್ಲ ಜನರು ದೇವರ ಮುಂದೆ ನಿಂತುಕೊಳ್ಳುವಾಗ ಆಗ ಏನಾಗುತ್ತದೆ? ವಾಕ್ಯ ಹೇಳುತ್ತದೆ, ಪುಸ್ತಕಗಳು ತೆರೆಯಲ್ಪಡುತ್ತವೆ. ನಾನು ಹೇಳಿದ ಹಾಗೆ ಮಾತು, ಆಲೋಚನೆ, ನಡವಳಿಕೆ, ಕಾಣದೇ ಇರುವಂಥದ್ದು ಒಂದೂ ಇಲ್ಲ, ಎಲ್ಲವೂ ಲಿಖಿತವಾಗಿರುತ್ತದೆ. ಸರಿ, ಈಗ ದೇವರ ವಾಕ್ಯ ಹೇಳುತ್ತಾ ಇದೆ, ಆ ಮಹಾಸಿಂಹಾಸನದಲ್ಲಿರುವವರು ಯಾರು? ಆ ಮಹಾಸಿಂಹಾಸನದಲ್ಲಿರುವ ಆತನನ್ನು ಕಂಡೆನು ಎಂದು ಹೇಳುತ್ತದಲ್ಲವಾ, ಅಲ್ಲಿರುವವರು ಯಾರು? ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 22ನೇ ವಾಕ್ಯದಲ್ಲಿ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಏನಂತ ಹೇಳ್ತಾ ಇದೆ ನೋಡಿ, ಆ ಸಿಂಹಾಸನದ ಮೇಲೆ ತೀರ್ಪು ಮಾಡುವ ಅಧಿಕಾರವನ್ನು, ತೀರ್ಪು ಮಾಡುವುದಕ್ಕೆ ಕೂತುಕೊಂಡವರು ಯಾರಪ್ಪ? ಆ ಬೆಳ್ಳಗಿರುವ ಮಹಾಸಿಂಹಾಸನದ ಮೇಲೆ ಕೂತಿರುವವರು ಯಾರಪ್ಪ ಅಂದರೆ ಮಗನಾಗಿರುವ ಯೇಸು ಸ್ವಾಮಿಯಾಗಿದ್ದಾರೆ. ನನ್ನ ಪ್ರಿಯ ಜನವೇ, ಇದೇ ಯೋಹಾನನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಹಲ್ಲೆಲೂಯ. ಆದರೆ ಒಂದು ವಿಷಯವನ್ನು ಗಮನಿಸಿರಿ, ಇಲ್ಲಿ ಈ ವಾಕ್ಯ ಹೇಳುತ್ತದೆ ನೋ ಫೇವರಿಟಿಸಮ್, ಅಂದರೆ ಯಾರಿಗೋ ಕೆಲವರಿಗೆ ಮೇಲು ಕೆಲವರಿಗೆ ಕೀಳು ಇಲ್ಲ. ಭೂಮಿಯ ಮೇಲೆ ಯಾವುದಾದ್ರೂ ಕೆಲಸ ಆಗಬೇಕಾದ್ರೆ ಲಂಚ ಕೊಟ್ಟವನಿಗೆ ಕೆಲಸ, ಏನು ಕೊಡದವನಿಗಿಲ್ಲ. ಒಂದು ವೇಳೆ ಆಸ್ಪತ್ರೆಗಳಲ್ಲಿ ಹೋಗುವವರಿಗೆ ದುಡ್ಡಿರೋರಿಗೆ ಟ್ರೀಟ್ಮೆಂಟು, ಇಲ್ಲದೇ ಇರೋರಿಗೆ ಇಲ್ಲ.
ಅಲ್ವಾ? ಈ ರೀತಿ ತಾರತಮ್ಯಗಳನ್ನು ನೀವು ಭುವಿಯಲ್ಲಿ ನೋಡಬಹುದು. ಆದರೆ ಅಲ್ಲಿ ದೇವರ ಸಿಂಹಾಸನದ ಮುಂದೆ ಯಾವುದೇ ವಿಧವಾದಂಥ ತಾರತಮ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ದೇವರ ವಾಕ್ಯ ಹೇಳುತ್ತಾ ಇದೆ. ಆತನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವರಿಗೆ ಕೊಟ್ಟನು, ಆದರೆ ಈತನು ನ್ಯಾಯಾಧಿಪತಿಯಾಗಿದ್ದಾನೆ. ಈತನು ಯಾವುದೇ ರೀತಿ ತಾರತಮ್ಯ ಮಾಡುವವನಲ್ಲ. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಎಲ್ಲ ವಿಶ್ವಾಸಿ ಅವಿಶ್ವಾಸಿಗಳು ಎಲ್ಲ ಕಾಲದಲ್ಲಿ ಅಲ್ಲಿ ಬಂದು ನಿಂತುಕೊಳ್ಳುವಾಗ ಎಲ್ಲರಿಗೂ ಏನಾಗ್ತದೆ ಅಂದರೆ ದೇವರು ಏನು ಮಾಡ್ತಾನೆ, ತೀರ್ಪು ಮಾಡುವಂಥವನಾಗಿದ್ದಾನೆ. ಹೌದು, ಈಗ ನೀವು ಹೇಳ್ಬೋದಾಗಾದರೆ ದೇವರು ಮಕ್ಕಳಿಗೆ ತೀರ್ಪಿಲ್ಲ ಅಂತ ಹೇಳ್ತದಲ್ವಾ? ನೋಡಿ, ಅಲ್ಲಿ ಮುಂದೆ ನಾವು ಬರುತ್ತೇವೆ. ತೀರ್ಪು ಅಂದರೆ ಏನು ಗೊತ್ತಾ? ಮಾತನಾಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವುದು. ಆದರೆ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯೋ ಅವರಿಗೆ ಏನು ಈ ಒಂದು ಕಟಕಟೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳೋದಿರೋದಿಲ್ಲ. ಆದರೆ ಉಳಿದವರಿಗೆ ಅಲ್ಲಿ ಕೇಳಲ್ಪಡುತ್ತದೆ. ಹೌದು ದೇವಜನವೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಆಲೋಚನೆ ಮಾಡಿ, ಈ ನ್ಯಾಯ ತೀರ್ಪು ಇಲ್ಲವೇ ದೇವರ ಕೋಪ ಯಾರ ಮೇಲೆ ಕಾಣಿಸುತ್ತದೆ ಅಂದರೆ, ಒಂದು ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸಿ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಇರುತ್ತದೆ. ಹಾಗಾದರೆ ನಮ್ಮ ದುಷ್ಟತನ ಇಲ್ಲವಾ? ನಮ್ಮ ದುಷ್ಟತನ ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿರುತ್ತದೆ. ಯಾರು, ಇನ್ನು ಮುಂದೆ ನಾನು ಹೇಳುತ್ತೇನೆ, ಯಾರಿಗೆ ಈ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಜಾಗ ಸಿಗುತ್ತೆ ಅನ್ನೋದು ಆಮೇಲೆ ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಎಲ್ಲ ಕೃತ್ಯಗಳನ್ನು ಆತನು ಅಲ್ಲಿ ಲೆಕ್ಕಿಸಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4:13 ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ, ಯಾರೂ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ನಿಮ್ಮ ಮನಸ್ಸು, ನಿಮ್ಮ ನಡತೆ, ನಿಮ್ಮ ಜೀವಿತ ಗೊತ್ತು. ಅನೇಕ ಸಾರಿ ನಾನು ಮಕ್ಕಳಿಗೆ ಬಚ್ಚಿಟ್ಟಿದ್ದೇನೆ, ತಂದೆ ತಾಯಿಗಳು ನೋಡಲಿಲ್ಲ, ನನ್ನ ಹೆಂಡತಿಗೆ ಅರ್ಥವಾಗಲಿಲ್ಲ, ಗಂಡನಿಗೆ ಇದು ಗೋಚರವಾಗಲಿಲ್ಲ. ಈ ರೀತಿಯಾಗಿ ಮನುಷ್ಯರನ್ನು ಮರಳು ಮಾಡಲಿಕ್ಕೆ ಸಾಧ್ಯವಿದೆವೇನೋ, ಆದರೆ ಆತನೊಬ್ಬನನ್ನು ಯಾರೂ ಮರಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಗೋಚರಪಡಿಸಿ ಅಂದರೆ ಯಾರೂ ಬಚ್ಚಿಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಇವತ್ತು ಅಯ್ಯೋ ಈ ವಾಕ್ಯ ನನಗೇನಕ್ಕೆ ಅಂತ ಅಂದುಕೊಳ್ಳುತ್ತಾ ಇದ್ದೀರಾ? ಇವತ್ತು ನಾನು ಪ್ರಾರಂಭದಲ್ಲಿ ನಿಮಗೆ ಹೇಳಿದೆ ಏನೆಂದರೆ, ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು, ನಿಮ್ಮ ಸಾಲ, ನಿಮ್ಮ ನೋವು, ನಿಮ್ಮ ರೋಗ ಬದಲಾಗುತ್ತದೆ. ಇವತ್ತು ಇಲ್ಲದೇ ಇರುವುದು ನಾಳೆ ಬರಬಹುದು, ಇವತ್ತು ಇರುವುದು ನಾಳೆ ಇಲ್ಲದೆ ಹೋಗಬಹುದು. ಆದರೆ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲದೆ ಹೋದರೆ ಅದು ಬಹಳ ದುಃಖಕರವಾದ ವಿಷಯ. ಯಾಕೆಂದರೆ ಅದು ದಿನಕ್ಕೋ, ತಿಂಗಳಿಗೋ, ವರ್ಷಕ್ಕೋ, ಸಾವಿರಾರು ವರ್ಷಕ್ಕೋ ಸಂಬಂಧಪಟ್ಟದ್ದಲ್ಲ. ಇನ್ನು ಮುಕ್ತಾಯವಿಲ್ಲದೆ ಇರುವಂಥ ಯುಗಾಂತರಗಳಿಗಿರುವಂಥ ತೀರ್ಪಾಗಿದೆ. ಹಾಗಾದರೆ ನೀವು ನಾನು ಆ ಯುಗಾಂತರಗಳನ್ನು ನೆನೆಸದೆ ಈಗಿನ ಸ್ವಲ್ಪ ಕಾಲದ ಸಂಕಷ್ಟ, ಮದುವೆ, ತಿನ್ನುವುದು, ಉಣ್ಣುವುದು, ಕೊಳ್ಳುವುದು, ಮಾರುವುದು, ಕೆಲಸ, ಒತ್ತಡ, ಚಿಂತೆ, ದುಃಖ, ಇಂಥ ಕಾರ್ಯಗಳಲ್ಲಿ ನಾವು ಮಗ್ನರಾಗಿದ್ದರೆ ಆ ನಿತ್ಯತ್ವವನ್ನು ನಾವು ಕಳೆದುಕೊಳ್ಳುತ್ತೇವೆ. ನಿತ್ಯ ನರಕಕ್ಕೆ, ನಿತ್ಯ ಮರಣಕ್ಕೆ, ನಿತ್ಯ ಅಗ್ನಿಗೆ ಪಾತ್ರರಾಗುತ್ತೇವೆ. ಅದು ಎಷ್ಟು ದುಃಖಕರವಾದ ವಿಷಯ ಅಲ್ವಾ? ಎಲ್ಲಿಯಾದರೂ ಒಂದು ಸ್ವಲ್ಪ ಬೆಂಕಿ ಬಿದ್ದರೆ, ಸುಟ್ಟು ಹೋದರೆ ಅಯ್ಯೋಯ್ಯೋ ಅನ್ನುತ್ತೇವೆ. ನಿತ್ಯವಾಗಿ ನಾವು ನರಕದಲ್ಲಿ ಬೀಳಲ್ಪಡುವಾಗ ಅನೇಕರು ಹೇಳ್ತಾರೆ, ಯಾರು ನೋಡಿದಾರಪ್ಪ
ಆಗ ನೋಡಿಕೊಳ್ಳೋಣ ಬಿಡು. ನೋಡಿ, ಅನೇಕರು ಇದೇ ರೀತಿ ಆಗ ನೋಡಿಕೊಳ್ಳೋಣ ಬಿಡು ಅಂದುಕೊಡುತ್ತಾರೆ. ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದ ಸಾಧ್ಯ? ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೆ ಸಾಧ್ಯ? ನೀವೇ ಹೇಳಿ. ನೀವು ನಾನು ಆ ದುಃಖಕರವಾದ ಪರಿಸ್ಥಿತಿಗೆ ಬರಬಾರದು ಸಹೋದರಿ ಸಹೋದರ. ನಮ್ಮ ದೇಹ ನಶಿಸಿ ಹೋಗುತ್ತಿದ್ದರೂ ಪರವಾಗಿಲ್ಲ, ಹಣವು ಇಲ್ಲದೆ ನಾವು ಲಾಜರ್ನಂತೆ ಆಗಿದ್ದರೂ ಪರವಾಗಿಲ್ಲ ಅಲ್ವಾ? ಏನು ಇಲ್ಲದೆ ನಾಯಿಗಳನ್ನು ನೆಕ್ಕುವಂಥ ಸ್ಥಿತಿಗೆ ಬಂದರೂ ಪರವಾಗಿಲ್ಲ. ಐಶ್ವರ್ಯವಂತನ ಹಾಗೆ ನಾವಿರಬಾರದು. ಬದಲಾಗಿ ಐಶ್ವರ್ಯವಂತನ ಮನೆ ಹತ್ರ ಇದ್ದಂಥ ಆ ಒಂದು ಬಡತನದಲ್ಲಿದ್ದಂಥ ವ್ಯಕ್ತಿಯಾಗಿದ್ದರೂ ಪರವಾಗಿಲ್ಲ. ಓ ದೇವರಿಗೆ ಸ್ತೋತ್ರ. ಈಗ ಇದ್ದು ಆಗ ಪೂರ್ತಿಯಾಗಿ ಇಲ್ಲದೆ ಇರುವುದಕ್ಕಿಂತ ಈಗ ನಮ್ಮ ಜೀವಿತವನ್ನು ಜೀವಿಸಿ ಆತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತಾ ಇದೆ. ಕೆಲವರು ಹೇಳುವಂಥ ಮಾತೇನೆಂದರೆ, ಓ ನಾವು ಒಳ್ಳೆಯವರಲ್ಲವಾ, ನಾವು ಧರ್ಮ ಕಾರ್ಯಗಳನ್ನು ಮಾಡಲಿಲ್ಲವಾ, ನಾವು ದಾನ ಮಾಡಲಿಲ್ಲವಾ, ಅನ್ನವನ್ನು ಇಡಲಿಲ್ಲವಾ, ಬಟ್ಟೆ ಕೊಡಲಿಲ್ಲವಾ, ಭಿಕ್ಷೆ ಹಾಕಲಿಲ್ಲವಾ, ಓ ಪೂಜೆ ಮಾಡಲಿಲ್ಲವಾ, ಪುನಸ್ಕಾರಗಳನ್ನು ಮಾಡಲಿಲ್ಲವಾ, ಸಂಪ್ರದಾಯಗಳನ್ನು ಮಾಡಲಿಲ್ಲವಾ, ನಾವು ಒಳ್ಳೆಯವರು ಅಂತ ಬೀಗಿಕೊಂಡರೂ ಕೂಡ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಬೀಗಿಕೊಳ್ಳುವ ಅಂದರೆ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುವಂಥ ಯಾವುದೇ ಕೃತ್ಯ ನಿನಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 64:6 ಹೇಳುತ್ತದೆ, ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ, ನಾವೆಲ್ಲರೂ ತರಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ಅನೇಕರು ಹೇಳುತ್ತಾರೆ, ನೀನು ಒಳ್ಳೆಯದನ್ನು ಮಾಡಿದರೆ ಅದು ನಿನ್ನನ್ನು ಕಾಪಾಡುತ್ತದೆ ಅಂತ. ಎಲ್ಲಿ ಕಾಪಾಡುತ್ತದೆ? ಇಲ್ಲಿ ಕಾಪಾಡಬಹುದು, ಆದರೆ ನರಕದಿಂದ ನಮ್ಮನ್ನು ಅದು ಕಾಪಾಡಲಾರದು. ಹೌದಾ ಇಲ್ವಾ? ನರಕದಿಂದ ನಮ್ಮನ್ನು ಕಾಪಾಡಲಿಕ್ಕೆ ನಮ್ಮ ಧರ್ಮ ಕಾರ್ಯಗಳು ಸಾಲವು. ಎಫೆಸ 2:8, ತೀತ 3:5 ಇವೆಲ್ಲ ನೀವು ಓದಿ ನೋಡಿದ್ರೆ ನಮ್ಮ ಧರ್ಮ ಕಾರ್ಯಗಳಿಂದಾಗಲಿ ಪುಣ್ಯಕ್ರಿಯೆಗಳಿಂದಾಗಲಿ ನಾವು ಯಾವತ್ತೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಆ ನಾಮದಿಂದಲೇ ಹೊರತು, ಆ ಹೆಸರಿನಿಂದಲೇ ಹೊರತು, ಆತನ ಮೂಲಕವಾಗಿ ಹೊರತು ನಮಗೆ ರಕ್ಷಣೆ ಉಂಟಾಗುವುದಿಲ್ಲ. ದೇವಜನವೇ, ಮನುಷ್ಯರ ಮಾತನ್ನು ನೀವು ಕೇಳಬೇಡ್ರಿ. ಮನುಷ್ಯರು ಹೇಳುವಂಥ ಮಾತುಗಳು ನಮ್ಮನ್ನು ನಾಶನಕ್ಕೆ ಕಳಿಸುವಂಥವುಗಳಾಗಿವೆ. ದೇವರ ಮಾತುಗಳನ್ನು ಆಲಿಸಿರಿ. ಆ ದೇವರ ಮಾತು ಖಂಡಿತವಾಗಿ ನಮ್ಮನ್ನು ಉದ್ಧಾರ ಮಾಡುತ್ತದೆ, ನಮ್ಮನ್ನು ನಡೆಸುವಂಥದ್ದಾಗ್ತಾ ಇದೆ. ನನ್ನ ಪ್ರಿಯ ದೇವಜನರು, ಈಗ ನಾವು ನೋಡುವಾಗ ಈ ಪುಸ್ತಕದ ಅಧಿಕಾರವೇನು? ಯಾಕೆ ಈ ಪುಸ್ತಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ಅಷ್ಟು ಒಂದು ಉನ್ನತವಾದ ಅಧಿಕಾರ ಈ ಪುಸ್ತಕಕ್ಕೆ ಇದೆಯಾ? ಈ ಪುಸ್ತಕಕ್ಕೆ ನಾವು ನೋಡೋಣ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳುತ್ತದೆ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂ ನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಯಾರ ಹೆಸರು ಈ ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವುದಿಲ್ಲವೋ ಇವರೆಲ್ಲ ಏನು ಮಾಡ್ತಾರಂತೆ? ಅಲ್ಲಿ ಹೇಳ್ತಾ ಇದೆ, ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಯಾರಿಗೆ? ನೀವು 4ನೇ ವಚನವನ್ನು ನೋಡಿದರೆ, ಘಟಸರ್ಪನು ಇಲ್ಲವೇ ಸೈತಾನನು ಮರಳು ಮಾಡಿರುವ ಎಲ್ಲ ದುಷ್ಟನ ಯೋಚನೆಗಳು ಮನುಷ್ಯರನ್ನು ತಾರುಮಾರು ಮಾಡುವುದಕ್ಕೆ ಪ್ರತಿನಿತ್ಯ ಹೊಸದಾದ ಪಾಪಗಳನ್ನು ಸೈತಾನನು ಲೋಕದೊಳಗೆ ಬಿಡುತ್ತಾ ಇರ್ತಾರೆ. ನೀವು ವಾಕ್ಯವನ್ನು ಕೇಳುವಂಥ ನಿಮ್ಮ ಕಾಲದಲ್ಲಿ ಈಗಿನ ಕಾಲದ ಪಾಪಗಳಂದರೆ ಆ ಪಾಪದ ಮಾರ್ಗಗಳು ಇರಲಿಲ್ಲ. ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಎಲ್ಲೋ ಇರುವಂಥವ್ರನ್ನ ನಾವು ನೆನೆಸಿ ಅಶ್ಲೀಲವಾದವುಗಳನ್ನು ನೋಡುವಂಥದ್ದು ಇರಲಿಲ್ಲ. ಏನೋ ನಮ್ಮ ದೇಹಗಳನ್ನು ಕೆಡಿಸುವ ಪದಾರ್ಥಗಳು ಮನೆಗೆ ಬರುವಂಥದ್ದು ಇರಲಿಲ್ಲ. ಎಷ್ಟೋ ಪಾಪದ ಕೃತ್ಯಗಳು, ಎಷ್ಟೋ ಅಶ್ಲೀಲ ಕಾರ್ಯಗಳು, ಎಷ್ಟೋ ಪದಾರ್ಥಗಳು ದೂರವಾಗಿದ್ದವು. ಸೈತಾನನು ಮನೆಯ ಬಾಗಿಲಿಗೆ ತಂದು ಕೊಡುತ್ತಾನೆ. ನಿಮ್ಮ ಅಂಗೈಯಲ್ಲಿ ಮೊಬೈಲ್ನ ಮೂಲಕವಾಗಿ ತೋರಿಸಿಕೊಡುತ್ತಾನೆ. ನಿಮ್ಮ ಮನೆಯಲ್ಲಿ ಬೇಸರಗೊಳ್ಳದೆ ವಾಲ್ಗೆ ಟಿ ವಿ ಹಾಕಿ
ಕೆಲವು ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲ, ಸಿನಿಮಾಗಳು ನೋಡುವುದು, ಓ ಏನೂ ಇಲ್ಲ ಮಕ್ಕಳು ನೋಡಲಿ, ಎಂಜಾಯ್ ಮಾಡಲಿ ಅನ್ನುವಂಥ ಅನೇಕ ಕ್ರೈಸ್ತರು ಇದ್ದಾರೆ, ಲೋಕದ ಜನರು ಇದ್ದಾರೆ. ಅದರರ್ಥ ಸೈತಾನನು ಏನೂ ಅಲ್ಲ, ಅದೇನು ಕೆಟ್ಟದ್ದಲ್ಲ, ಇದು ಮಾಡ್ರನ್, ಇದು ಆಧುನಿಕತೆ, ಇಷ್ಟು ಇಲ್ಲ ಅಂದರೆ ಹೇಗೆ? ಓ ಇವರು ಪಾಸ್ಟ್ಗಳು ಹೇಳೋದು, ಈ ಬ್ರದರ್ಗಳು ಹೇಳೋದು ಇದೆಲ್ಲ ಸುಮ್ಮನೆನಪ್ಪ ಅಂತ ಅಂದುಕೊಳ್ತಾ ಇದ್ದೀರಾ? ದೇವಜನವೇ, ಸೈತಾನನು ಬಹಳ ಕನ್ನಿಂಗ್ ವೇ, ಅಂದರೆ ಬಹಳ ಕುಯುಕ್ತಿಯ ರೀತಿಯಲ್ಲಿ ಮನುಷ್ಯರ ಮನಸ್ಸುಗಳನ್ನು, ಮನೆಗಳನ್ನು ಹೊಕ್ಕುತ್ತಾನೆ. ಯಾವ ಪದಾರ್ಥದಲ್ಲಿ ಬರುತ್ತದೋ ಗೊತ್ತಿಲ್ಲ. ಕೊರೋನಾ ಟೈಮಲ್ಲಿ ಹೇಳ್ತಾ ಇದ್ರು, ಕೊರೋನಾ ಯಾವ ರೀತಿ ಬರುತ್ತದೋ ಗೊತ್ತಿಲ್ಲ, ಹಾಲ್ ಪ್ಯಾಕೆಟಲ್ಲಿ ಬರ್ಬೋದು. ಹಾಲ್ ಪ್ಯಾಕೆಟನ್ನು ಕೈಯಲ್ಲಿ ಮುಟ್ಟಬೇಡ್ರಿ, ಅದನ್ನು ಮುಟ್ಟಿದ್ರೂ ತಗೊಂಡು ಬಂದು ನೀರಲ್ಲಿ ಹಾಕಿ ತೊಳಿಬೇಕು, ನಿಮ್ಮ ಕೈಯನ್ನು ಚೆನ್ನಾಗಿ ತೊಳಿಬೇಕು ಅಲ್ವಾ? ಹಾಲು ಪ್ಯಾಕೆಟಲ್ಲಿ ಬರಬಹುದು, ತರಕಾರಿಯಲ್ಲಿ ಬರಬಹುದು, ದವಸ ಧಾನ್ಯದಲ್ಲಿ ಬರಬಹುದು, ನಿಮ್ಮ ಮನೆಗೇನೋ ಪಾರ್ಸಲ್ ಬಂದಾಗ ಬರಬಹುದು. ಓ ಹಾಗೆ ಮಾಡಿರಿ, ಹೀಗೆ ಮಾಡಿರಿ ಅಂತ ಹೇಳ್ತಾ ಇದ್ರು. ದೇವಜನವೇ, ಕೊರೋನಾಗೆ ಅಷ್ಟೊಂದು ಭಯಪಟ್ಟರೆ ಸೈತಾನನು ಯಾವ ರೀತಿ ನಮ್ಮ ಮನಸ್ಸುಗಳನ್ನು, ಮನೆಗಳನ್ನು ಹೊಕ್ಕುತ್ತಾನೋ ನಾವು ಗಮನಿಸಲಿಕ್ಕಾಗುತ್ತದಾ? ಯಾವ ವ್ಯಕ್ತಿ ಆಚೆ ಹೋಗಿ ನಮ್ಮ ಕುಟುಂಬದಿಂದ ಬರುತ್ತಾರೋ, ಯಾವ ರೀತಿಯಾಗಿ ಸೈತಾನನ ದುಷ್ಕೃತ್ಯಗಳು ನಮ್ಮ ಮಕ್ಕಳನ್ನು ಕೆಡಿಸುತ್ತಾ, ಮನೆಯವರನ್ನು ಕೆಡಿಸುತ್ತಾ ಇರುತ್ತದೋ ಗೊತ್ತಿಲ್ಲ. ಆದರೆ ನೀವು ನಾನು ಒಂದು ಆಲೋಚನೆ ಮಾಡಬೇಕು. ಸೈತಾನನ ಬರೋಣದ ಎಲ್ಲ ಮಾರ್ಗಗಳನ್ನು ಗಮನಿಸಬೇಕು. ಅದು ಗಮನಿಸಬೇಕಾದರೆ ವಾಕ್ಯವನ್ನು ಗಮನಿಸಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು, ಉಪವಾಸಗಳನ್ನು ಮಾಡಬೇಕು, ಅನ್ಯೂನ್ಯತೆಗಳಲ್ಲಿ ಇರಬೇಕು, ದೈವ ಪ್ರಸನ್ನತೆಯಲ್ಲಿ ಇರಬೇಕು, ಅಭಿಷೇಕಿಸಲ್ಪಟ್ಟವರಾಗಿರಬೇಕು. ಆಗ ಏನಾದರೂ ನಮ್ಮ ಮನೆಯಲ್ಲಿ ವ್ಯತ್ಯಾಸ ನಡೆಯುತ್ತಿದೆ ಎಂದರೆ ಆಗ ನಮಗೆ ಗೊತ್ತಾಗುತ್ತದೆ, ಓ ನನ್ನ ಮಗು ತಪ್ಪು ಮಾಡ್ತಾ ಇದೆ, ನನ್ನ ಮನೆಯವರು ತಪ್ಪು ಮಾಡ್ತಾ ಇದ್ದಾರೆ, ನನ್ನ ಮನೆಯಲ್ಲಿ ಬಿರುಕು ಬಿಡ್ತಾ ಇದೆ, ನನ್ನ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ, ಇದು ದುಷ್ಟನ ಕಾರ್ಯ, ನಾನು ಅದನ್ನು ಹಾಗೆ ಬಿಡಬಾರದು, ಅದನ್ನು ಸರಿ ಮಾಡಬೇಕೆಂಬುದಾಗಿ ದೇವರಾತ್ಮನು ನಿಮ್ಮನ್ನು ಪ್ರೇರೇಪಿಸುವಂಥವನಾಗುತ್ತ. ನಾನು ಹೇಳೋದು ಸರಿನಾ ಇಲ್ವಾ? ಹೌದು ತಾನೇ? ನಮ್ಮ ಮನೆಗಳಿಗೆ ಸೈತಾನನು ಹೇಳ್ತದೆ, ಘಟಸರ್ಪನಿಗೆ ನೋಡಿ, ಇದು ಇನ್ನೊಂದು ವೈಸ್ ವರ್ಸ ಅಂತಾರೆ. ಅಂದರೆ ಅರ್ಥ, ಯಾರ ಹೆಸರು ಜೀವಬಾಧ್ಯರಲ್ಲಿ ಪಟ್ಟಿಯಲ್ಲಿದೆಯೋ ಅವರು ಘಟಸರ್ಪನಿಗೆ ನಮಸ್ಕಾರ ಹಾಕುವುದಿಲ್ಲ. ಎಂಥ ಮುಂದಿನ ದಿನಗಳಲ್ಲಿ ಸಂವಿಧಾನದ ಬದಲಾವಣೆ ಆಗಲಿ ಅಲ್ವಾ, ಕ್ರೈಸ್ತರಿಗೆ ವಿರೋಧವಾದಂಥ ಏನು ಕಾನೂನುಗಳು ಬರಲಿ, ಹಿಂಸೆಗಳು ಬರಲಿ, ನೋ, ನನ್ನ ದೇವರಿಗೆ ವಿರುದ್ಧವಾದ ಕೃತ್ಯವನ್ನು ನಾನು ಮಾಡೋದಿಲ್ಲ. ನಾನು ಘಟಸರ್ಪನು ಕಾಣಿಸೋದಿಲ್ಲ. ಸೈತಾನನು ನಮಗೆ ಯಾವಾಗಲೂ ಒಳ್ಳೆಯವನ ಥರನೇ ಬರ್ತಾನೆ ಹೊರತು ಅವನು ಕಪ್ಪುಗೆ ಇಲ್ಲ ಅಂದರೆ ನಮ್ಮನ್ನು ಭಯಪಡಿಸಿ, ನಮ್ಮನ್ನು ಬಾಧೆಪಡಿಸಿ ಬರಲ್ಲ. ಬಹಳ ನಯವಂಚಕನಾಗಿ ಬರುತ್ತದೆ. ಕನ್ನಿಂಗ್ ವೇ ಕಮ್ಸ್. ನಯವಂಚಕ ಅಂದರೆ ನೈಸಾಗಿ ನಮ್ಮನ್ನು ವಂಚನೆ ಮಾಡೋದು ಬರ್ತಾನೆ. ಅದಕ್ಕೆ ನೋಡಿ, ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವರು ಅವನಿಗೆ ಮುಕ್ಕಲ್ಲ, ಅವನನ್ನು ಅಡ್ಡ ಬೀಳೋದಿಲ್ಲ. ಯಾರ ಹೆಸರು ಇರೋದಿಲ್ವೋ ಅವರೆಲ್ಲರೂ ಅವನಿಗೆ, ಘಟಸರ್ಪನಿಗೆ ಅಧೀನರಾಗಿರುತ್ತಾರೆ. ಇವತ್ತು ಸಹೋದರ, ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇರೋ ಒಂದೊಂದು ಕೃತ್ಯವನ್ನು ವಿಮರ್ಶಿಸಿ ನೋಡ್ರಿ. ನೀವು ಯಾವುದಕ್ಕೋ ನೀವು ಅಡ್ಡ ಬೀಳ್ತಾ ಇದ್ದೀರಾ, ಫೋಟೋಗಳಿಗೋ, ಶಿಲೆಗಳಿಗೋ, ಬೈಬಲ್ಗಳಿಗೋ, ಶಿಲುಬೆಗಳಿಗೋ, ಯಾವುದೋ ವಸ್ತುಗಳಿಗೋ, ಯಾವುದೋ ವ್ಯಕ್ತಿಗಳಿಗೋ ನೀವು ಅಡ್ಡ ಬೀಳ್ತಾ ಇದ್ದೀರಾ. ಜಾಗ್ರತೆ. ಯೇಸುವನ್ನು ಬಿಟ್ಟು ಬೇರೆ ಯಾವುದನ್ನು ನೀವು ಮಾಡಿದರೂ ಕೂಡ ನನಗೇನು ಸಂಬಂಧ ಇಲ್ಲ, ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರೋದಿಲ್ಲ. ಯಾಕೆಂದರೆ ಸೈತಾನನು ನಿಮ್ಮನ್ನು ವಂಚಿಸ್ತಾ ಇದ್ದಾನೆ. ಓ ಇದು ನೀವು ನನಗೇನು ತೊಂದರೆ ಇಲ್ಲ, ನಾನು ನಿಮ್ಮನ್ನು ಮೆಚ್ಚಿಸುವುದಕ್ಕಾಗಿ ನಾನು ಪ್ರಸಂಗ ಮಾಡ್ತಾ ಇಲ್ಲ. ನನಗೆ ದೇವರಾತ್ಮನು ಮಾತಾಡದೆ ಹೇಳ್ತಾ ಇರುವಂಥ ಮಾತು, ಖಂಡಿಸು. ಮಾಡುತ್ತಿರುವುದು ಸರಿ ಇಲ್ಲ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳನ್ನು ನೋಡ್ಕೊಳ್ಳಿ, ನಿಮ್ಮ ವಾಟ್ಸಪ್ DPಗಳನ್ನು ನೋಡ್ಕೊಳ್ಳಿ. ಏನಿದೆ ಅಲ್ಲಿ? ವಿಗ್ರಹಗಳಿದೆಯಾ? ಚಿತ್ರಗಳಿವೆಯಾ? ಏನಿದೆ ಅಲ್ಲಿ? ಓ ನನಗೇನು ತೊಂದರೆ ಇಲ್ಲ, ನೀವಿನ್ನೂ ಅಲ್ಲೇ ಇದ್ದೀರಾ. ನಿಮ್ಮನ್ನು ಮರಳು ಮಾಡ್ತಾ ಇದ್ದಾನೆ ಸೈತಾನ್. ದಯಮಾಡಿ ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಆತ್ಮರಕ್ಷಣೆಗೋಸ್ಕರ ವಾಕ್ಯವೆಂಬಾತನಾಗಿರುವ ಸತ್ಯದೇವರಾದ ಯೇಸುವನ್ನು ಬಿಟ್ಟು ಬೇರೆ ಯಾವುದನ್ನು ನೀವು ಮಾಡಿಕೊಳ್ಳ್ರಿ, ಅದು ಘಟಸರ್ಪನಿಗೆ ಕಾರಣ. ಅವನು
ಈ ಕುರಿಯ ವೇಷದಲ್ಲಿರುವ ತೋಳದ ಹಾಗೆ ಬೇರೆ ಬೇರೆಯವರ ಮೂಲಕ, ಅದು ಪಾಸ್ಟ್ರ್ ಮೂಲಕನೋ, ಸಂತರ ಮೂಲಕನೋ, ದೇವರ ಬೈಬಲ್ ಇರುವ ಕ್ಯಾರೆಕ್ಟರ್ಗಳ ಮೂಲಕನೋ, ದೇವದೂತರುಗಳ ಮೂಲಕನೋ ನಿಮ್ಮನ್ನು ಅಸ್ಟ್ರೇ ಮಾಡ್ತಾ ಇರ್ಬೋದು, ದೂರಕ್ಕೆ ಸೆಳೀತಾ ಇರ್ಬೋದು. ದಯಮಾಡಿ ನನ್ನ ಮಾತನ್ನು ಬೇಸರ ಮಾಡಿಕೊಳ್ಳಬೇಡ್ರಿ. ಇದು ದೇವರಾತ್ಮನು ನಿಮಗೆ ತಿಳಿಸ್ತಾ ಇರುವುದು. ನನ್ನನ್ನಲ್ಲದೆ ನನ್ನ ಜನರು ಬೇರೆ ಯಾರನ್ನೋ ಇಟ್ಟುಕೊಂಡು ಪೂಜಿಸ್ತಾ ಇದ್ದಾರೆ. ನಿಮಗೆ ಇವತ್ತು ನಿಮ್ಮ DP ಏನಿದೆ, ನಿಮ್ಮ ಸ್ಟೇಟಸ್ ಏನಾಗ್ತಾ ಇದ್ದೀರಾ, ಏನು ನಡೀತಾ ಇದೆ ನೀವು ನೋಡ್ರಿ. ನಾನು ಕೆಲವನ್ನ ನೋಡುವಾಗ ಬೇಸರ ಮಾಡ್ಕೊಳ್ತೇನೆ, ಆದರೆ ಅವ್ರಿಗೆ ಹೇಳೋಕ್ಕಾಗಲ್ಲ. ನೀವು ಮಾಡ್ತಾ ಇರೋದು ತಪ್ಪು ಅಂದರೆ ನಮ್ಮ ವಾಕ್ಯ ಕೇಳೋದೇ ಬಿಟ್ಟುಬಿಡ್ತಾರೆ. ಆದರೆ ದೇವರು ಮಾತಾಡ್ತಾ ಇದ್ದಾರೆ ನಿಮ್ಮೊಟ್ಟಿಗೆ. ವಾಕ್ಯವೆಂಬ ಆತನು ಸತ್ಯ. ಘಟಸರ್ಪನಿಗೆ ಅಡ್ಡ ಬಿದ್ದರೆ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟೆಯಿಂದ ಬ್ಲಾಟೆಡ್ ಅವೇ ಅಂದರೆ ತೆಗೆದು ಹಾಕಲ್ಪಡುವುದು. ನಿಮ್ಮ ಹೆಸರುಗಳು ಇರಬೇಕನ್ನೋದು ನನ್ನ ಹಂಬಲ. ದೇವಜನವೇ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿರಬೇಕೆಂಬುದು ನನ್ನ ಅಭಿಲಾಷೆ. ನೀವು ನಮ್ಮ ಮೇಲೆ ಪ್ರೀತಿ ತೋರಿಸ್ತೀರೋ, ಗೌರವಿಸ್ತೀರೋ, ಕೊಡ್ತೀರೋ, ಪ್ರೀತಿ ಏನು ಮಾಡ್ತೀರೋ ಗೊತ್ತಿಲ್ಲ, ಅದೆಲ್ಲ ಬೇಡ. ನಿಮ್ಮ ಹೆಸರಲ್ಲಿದ್ದರೆ ಸಾಕು. ಥ್ಯಾಂಕ್ ಯು. ನಿಮಗೆ ವಂದನೆ ಹೇಳ್ತೇನೆ. ನಿಮ್ಮ ತ್ಯಾಗ, ನಿಮ್ಮ ಪ್ರೀತಿ, ನಿಮ್ಮ ಆತ್ಮರಕ್ಷಣೆಗೋಸ್ಕರ, ಬೇರೆ ಏನೂ ಅಲ್ಲ. ದೇವರು ವಾಕ್ಯ ಹೇಳುತ್ತಾ ಇದೆ, ಯಾರ ಹೆಸರು ಅಲ್ಲಿ ಇರಲಿಲ್ಲವೋ ಅವರು ಘಟಸರ್ಪನಿಗೆ ನಮಸ್ಕಾರ ಮಾಡುವರು. ಇವತ್ತು ಘಟಸರ್ಪನು ಅಂದರೆ ನೀವು ಸರ್ಪನ ಆರಾಧನೆ ಮಾಡ್ತಾ ಇಲ್ಲ. ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ. ಮತ್ತೆ ನೀವು ಬೇರೆ ಯಾವುದನ್ನೋ ಇಟ್ಟುಕೊಂಡು ಆರಾಧನೆ ಮಾಡ್ತಾ ಇದ್ದೀರ. ನೋ, ಬೇಡ, ದಯಮಾಡಿ ಬೇಡ, ಅದನ್ನು ಮಾಡಬಾರದು. ಪ್ರಕಟಣೆ 21:27 ಹೇಳುತ್ತಾ ಇದೆ, ಅದರಲ್ಲಿ ಒಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಏನಂತ ಹೇಳ್ತಾ ಇದೆ? ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವರು. ಬೈಬಲಲ್ಲಿ ಇಲ್ಲದೇ ಇರುವಂಥದ್ದು ನೀವು ಮಾಡ್ತಾ ಇದ್ರೆ, ನನ್ನ ಸಭೆ ಹೇಳಿತು, ನಮ್ಮ ಪಾಸ್ಟರ್ ಹೇಳಿದರು, ನಮ್ಮ ಸೇವಕರು ಹೇಳಿದರು, ನಮ್ಮ ಫಾದರ್ ಹೇಳಿದರು, ನಮ್ಮ ಡಿನಾಮಿನೇಷನ್ ಹೇಳಿತು. ಪ್ಲೀಸ್, ಬೈಬಲ್ ಹೇಳಿತಾ? ಬೈಬಲಲ್ಲಿ ಇದೆಯಾ? ನನ್ನ ಸಹೋದರಿ, ಬೇಸರ ಮಾಡ್ಕೋಬೇಡ. ಸಹೋದರ, ಬೇಸರ ಮಾಡ್ಕೋಬೇಡ. ನನಗೇನು ಲಾಭ ಇಲ್ಲ ನೀವು ಬದಲಾದರೆ. ನನಗಲ್ಲ, ದೇವರ ರಾಜ್ಯಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮಗೆ ಅದು ಪ್ರಯೋಜನ. ದೇವರು ವಾಕ್ಯ ಹೇಳ್ತದೆ, ಸರಿಯಾದದ್ದನ್ನು, ಅಸಹ್ಯವಾದದ್ದನ್ನು, ಸುಳ್ಳಾದದ್ದನ್ನು ನಡೆಸುವವರು ಸೇರುವುದಿಲ್ಲ. ಯೇಸು ಸ್ವಾಮಿ, ಕೆಲವರು ಏನು ಮಾಡ್ತಾರೆ ಗೊತ್ತಾ? ಯೇಸು ಸ್ವಾಮಿಯನ್ನು ಇನ್ನೂ ಆತನು ಸಮಾಧಿಯಲ್ಲಿದ್ದ ಹಾಗೆ, ಇನ್ನೂ ಶಿಲುಬೆಯ ಮೇಲಿದ್ದ ಹಾಗೆ, ಇನ್ನೂ ಮಗುವಾಗಿದ್ದ ಹಾಗೆ, ಇನ್ನೂ ನಮಗಾಗಿ ಪ್ರಾಣ ಕೊಡದೇ ಇದ್ದ ಹಾಗೆ ಆರಾಧಿಸ್ತಾ ಇದ್ದೀರಾ. ದಯಮಾಡಿ ಆರಾಧನೆಯನ್ನು ನಿಲ್ಲಿಸಿ. ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಿ. ಇದಕ್ಕೆ ಮೇಲೆ ನಿಮ್ಮ ತೀರ್ಮಾನ. ನನ್ನ ಪ್ರಿಯ ದೇವಜನವೇ, ಹಾಗಾದರೆ ಯಾರ ಹೆಸರು, ಹಾಗಾದರೆ ನನಗೆ ಸಮಯ ಕಡಿಮೆ ಇದೆ, ಯಾರ ಹೆಸರು ಈ ಒಂದು ಜೀವಬಾಧ್ಯರ ಪಟ್ಟಿಯಲ್ಲಿ ಎಂಥವರ ಹೆಸರು ಬರೆಯಲ್ಪಡುತ್ತದೆ ಎಂದು ನಾವು ನೋಡುವಾಗ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:3 ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಒಂದು ಯಾರ ಹೆಸರು ಬರೆದಿದೆ? ನನ್ನ ಜೊತೆಯಲ್ಲಿ ಸುವಾರ್ತೆ ಸೇವೆಗೋಸ್ಕರ ಯಾರು ಪ್ರಯಾಸ ಪಟ್ಟರು. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, 24 ತಾಸು ಪ್ರಾರ್ಥನಾ ಗ್ರೂಪ್ಗಳಿದೆ ನಮ್ಮದು. ಬೈಬಲ್ಸ್ ಕ್ಲಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅನೇಕ ಕಡೆಯಲ್ಲಿ ಹೋಗಿ ಎಲ್ಲಿ ಅವಕಾಶ ಕೊಟ್ಟರೆ ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಯಾವ ಊರಲ್ಲಾದರೂ, ಕರ್ನಾಟಕದಲ್ಲಿ ಎಲ್ಲೇ ಆದರೂ ನಿಮಗೊಂದು 10 ಜನ ಸೇರಿಸಿ ನಮಗೆ ಹೇಳ್ರಿ, ನಾವು ಬಂದು ನಿಮಗೆ ಪ್ರಾರ್ಥನೆ ಮಾಡಿ ಅಲ್ಲಿ ದೇವರ, ನಿಮ್ಮ ಜಿಲ್ಲೆಗಾಗಿ, ನಿಮ್ಮ ಸ್ಥಳಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ನೀವೇನು ನಮಗೆ ಕೊಡಬೇಡ್ರಿ, ನೀವು ಹಣ ಕೊಡಬೇಡ್ರಿ, ನಮಗೆ ಊಟ ಕೊಡಬೇಡ್ರಿ, ನಾವು ಉಪವಾಸ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ. ನಮಗೆ ಅವಕಾಶ ಕೊಡ್ರಿ. ಅಂದರೆ ನಾನು ಹೇಳೋದು, ಎಲ್ಲಿ ಅವಕಾಶ ಸಿಗುತ್ತೋ ಪ್ರಾರ್ಥನೆ ಮಾಡಿರಿ. ದೇವರು ತಾನೇ ಖಂಡಿತವಾಗಿಯೂ ನಾನು ದೇವರಲ್ಲಿ ಬೆಳೀಬೇಕು, ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಬೇಕು. ನಾನು ಆರಂಭದಲ್ಲಿ ಹೇಳೋದು ಮರೆತು ಹೋದೆ. ನಾವೊಂದು ಸಣ್ಣ ಶಾಲೆಯನ್ನು
ನರ್ಸರಿ ಸ್ಕೂಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ. UKG, LKG, ನರ್ಸರಿ, ಡೇ ಕೇರ್. ನಿಮ್ಮ ಮಕ್ಕಳು ಯಾರಾದರೂ ಹುಡುಗಿಯರು NTT ಇಂಗ್ಲೀಷ್ ಗೊತ್ತಿರುವಂಥ, ಎಜುಕೇಷನ್ ಮಾಡಿರುವಂಥ ಯಾರಾದರೂ ಇದ್ದರೆ ನನಗೆ ಕಾಲ್ ಮಾಡಿ ತಿಳಿಸಿ. ಅವರಿಗೆ ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು ಸೇವೆ ಮಾಡುವಂಥ, ಅಂದರೆ ಸ್ಕೂಲಲ್ಲಿ ಟೀಚ್ ಮಾಡುವಂಥ ಒಂದು ಅವಕಾಶ ಇದೆ. ನಿಮಗೆ ಯಾರಾದರೂ ಒಳ್ಳೆ ಟ್ಯಾಲೆಂಟೆಡ್ ಅವರಿದ್ದರೆ ಅವರ ಪೂರ್ಣ ಜವಾಬ್ದಾರಿ ನಾವು ಹೊತ್ಕೊಳ್ತೇವೆ, ಸುರಕ್ಷಿತವಾಗಿರ್ತಾರೆ. ಯಾರಾದರೂ ಹುಡುಗಿಯರು, ಐ ಥಿಂಕ್ ಸಣ್ಣ ಮಕ್ಕಳನ್ನ ಹ್ಯಾಂಡಲ್ ಮಾಡೋದೆಲ್ಲ ಅವರೇ. ದಯಮಾಡಿ ನೀವು ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರುವಂಥ ಹೆಣ್ಮಕ್ಳು ಚರ್ಚಲ್ಲಿ ಜಾಬ್ ಇಲ್ಲದೆ ಎಲ್ಲಾದರೂ ಹೋಗ್ತಾ ಇದ್ದರೆ ನಮ್ಮ ಹತ್ರಕ್ಕೆ ಕಳಿಸ್ರಿ. ನಾವು ಅವರನ್ನ ಶಾಲೆಯಲ್ಲಿ ಟೀಚರ್ ಆಗಿ ಇಡ್ತೇವೆ. ಒಂದು ಸ್ಥಳದಲ್ಲಿ ದೇವರವ್ರನ್ನ ಆಶೀರ್ವಾದ ಮಾಡಲಿ. ಕಣೆಯಲ್ಲಿ ಹೇಳಿದ ಪ್ರಾರಂಭದಲ್ಲಿ ಹೇಳಬೇಕಾಗಿತ್ತು. ದೇವಜನವೇ, ಇಲ್ಲಿ ನಾವು ನೋಡ್ತಾ ಇರುವಂಥ ಮಾತು, ಯಾರು ಸುವಾರ್ತೆಗೋಸ್ಕರ ಪ್ರಯಾಸ ಪಡುತ್ತಾರೋ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರುತ್ತದೆ. ಮಾತ್ರವಲ್ಲದೆ ದೇವರ ವಾಕ್ಯ ಹೇಳುತ್ತದೆ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ, ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷಪಡಿರಿ ಎಂಬುದಾಗಿ ಹೇಳಿದನು. ಕೆಲವು ಸಾರಿ ನಾನು ಪ್ರೇಯರ್ ಮಾಡಿದ್ರೆ ದೆವ್ವಗಳೆಲ್ಲ ಬಿಟ್ಟು ಓಡ್ತವೆ. ನಾನು ಪ್ರವಾದಿಸ ಪ್ರಾರಂಭ ಮಾಡಿದ್ರೆ ಎಸ್ ನಾನು ಹಿಂಗೆ ಸ್ವಾಮಿ ಸ್ವಾಮಿ ಸ್ವಾಮಿ. ದೇವಜನರೇ, ಪಾಸ್ಟರ್ಗಳೇ, ನನ್ನನ್ನು ಸೇರಿಸ್ಕೊಂಡು ಅದರಲ್ಲಿ ಸಂತೋಷ ಪಡೋದಲ್ಲ. ನಾನು ಎಂಥ ಸಾಧನೆ ಮಾಡಿದೆ ಗೊತ್ತಾ, ನಾನು ಎಷ್ಟು ಸಬ್ಸ್ಕ್ರೈಬರ್ ಮಾಡಿದೆ ಗೊತ್ತಾ, ನಾನು ಎಷ್ಟು ಕೂಟಗಳನ್ನು ಮಾಡಿದೆ ಗೊತ್ತಾ, ನಾನು ಎಷ್ಟು ಜನರಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದೆ ಗೊತ್ತಾ, ನಾನು ಏನು ಮಾಡಿದೆ, ಎಷ್ಟು ಕಾಣಿಕೆ ಕೊಟ್ಟಿದ್ದೀನಿ ಗೊತ್ತಾ ಪಾಸ್ಟರ್ಗೆ. ಅಲ್ಲ, ನಾವು ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆಯಾ ಇಲ್ವಾ ಎಂದು ನೋಡಿಕೊಳ್ಳಬೇಕು. ಅದಲ್ವಾ ನೋಡಿ, ಇಷ್ಟೊಂದು ವಾಕ್ಯಗಳಲ್ಲಿ ಹೇಳ್ತಾ ಇದೆ, ದೆವ್ವಗಳ ಅಧೀನವಾಗಿದೆ ಅಂತ ನೀವು ಸಂತೋಷ ಪಡಬೇಡ್ರಿ, ಆದರೆ ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಎಂದು ನೀವು ಸಂತೋಷ ಪಡ್ರಿ. ಕರ್ತನ ಚಿತ್ತವಾದರೆ ಇನ್ನೂ ಮೆಸೇಜಸ್ ಇದೆ. ಇದನ್ನು ನಾನು ನಿಮಗೆ ನಾಳೆ ದಿನದಲ್ಲಿ ಮುಂದುವರಿಕೆಯಾದ ಭಾಗವಾಗಿ ನಾನು ಪ್ರಸಂಗಿಸ್ತೇನೆ. ದಯಮಾಡಿ ಒಂದು ದಿವಸ ನೋಡೋದು, ಇನ್ನೊಂದು ದಿವಸ ನೋಡದೇ ಇರೋದು ಮಾಡಬೇಡಿ. ನಿಮ್ಮ ಸಮಯವನ್ನು ಕೊಡ್ರಿ ದೇವರಿಗಾಗಿ, ಒಂದು ಅರ್ಧ ಗಂಟೆ ದೇವರಿಗಾಗಿ ಮೀಸಲಾಗಿಡ್ರಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಹೆಸರು ಒಂದು ವೇಳೆ ಜೀವಬಾಧ್ಯರ ಪಟ್ಟಿಯಲ್ಲಿ ಕಾಣಿಸಲಿಲ್ಲವಾದರೆ ನಮ್ಮ ಸ್ಥಿತಿ ಅದು ಬಹಳ ದುಃಖಕರವಾದ ಸಂಗತಿಯಾಗಿರ್ತದೆ. ಆದ್ದರಿಂದ ಆ ದುಃಖವು ನಮ್ಮ ಜೀವಿತದಲ್ಲಿ ಬರುವುದು ಬೇಡ. ಕರ್ತನು ತಾನೇ ನಿಮಗೆ ಸಂಬಂಧಪಟ್ಟವರನ್ನು, ನೀವು ಪ್ರೀತಿ ಮಾಡುವವರನ್ನು ದೇವರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಲಿ. ನಿಮ್ಮ ಒಬ್ಬೊಬ್ಬರ ಹೆಸರು ಲಿಖಿಸಲ್ಪಡಲಿ. ಯಾರ ಹೆಸರು ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸಬೇಕಂತ ಅಂದುಕೊಳ್ತಾ ಇದ್ದೀರೋ, ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಬೆಳ್ಳಗಿನ ಮಹಾಸಿಂಹಾಸನದ ಮೇಲೆ ಆಸೀನರಾಗಿರುವಾತನೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಯೇಸುವೆ, ಆ ಅಧಿಕಾರವು ನಿನಗೆ ಕೊಡಲ್ಪಟ್ಟಿದೆ. ಕಾರಣ ನೀವು ನಮಗಾಗಿ ಸ್ವಪ್ರಾಣವನ್ನರ್ಪಿಸಿದಿರಿ. ನಮ್ಮನ್ನು ಬಿಡಿಸುವುದಕ್ಕಾಗಿ ನೀವು ಸ್ವಾಮಿ ಯೇಸುವಿನ ನಾಮದಲ್ಲಿ ಸ್ತೋತ್ರಪ್ಪ ಒಬ್ಬೊಬ್ಬರನ್ನು ಆರಿಸಿಕೊಂಡಿರಿ. ಇವತ್ತಿನ ವಾಕ್ಯದಲ್ಲಿ ಬೈಬಲ್ನ ಬಹಳ ದುಃಖಕರವಾದ ಸಂಗತಿ ಏನೆಂದರೆ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲದೇ ಇರುವಂಥದ್ದು. ಹೌದಪ್ಪ ಯೇಸುವೆ, ನಾನು ಕೂಡ ಒಬ್ಬ ಸೇವಕನಾಗಿ ನನ್ನ ಹಾಗೆ ನನ್ನ ಜೊತೆಯಲ್ಲಿ ಪ್ರಾರ್ಥಿಸುತ್ತಿರುವ ಸಹೋದರ ಸಹೋದರಿಯರು, ಅವರ ಮಕ್ಕಳು, ಮನೆಯವರು, ಸಂಬಂಧಿಕರು, ಸ್ನೇಹಿತರು, ಪ್ರೀತಿಪಾತ್ರರು, ಒಡ ಹುಟ್ಟಿದವರು, ಅವರೆಲ್ಲರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕಲ್ಲವೇ ದೇವಾ? ಯೇಸುವಿನ ನಾಮದಲ್ಲಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಈ ನಮ್ಮ ಮೊರೆಯನ್ನು ನೀವು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು, ಯಾರ ಹೆಸರು ಇನ್ನೂ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿಸಲ್ಪಡಲಿಲ್ಲವೋ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರುವಂತೆ ನೀವು ಅನುಗ್ರಹಿಸಿರಿ ಸ್ವಾಮಿ. ಇನ್ನು ನಾಳೆಯ ದಿನದಲ್ಲಿ ಏನು ಮಾಡಬೇಕು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಲಿಕ್ಕೆ ಅಂತ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ, ದೇವರೇ, ಇವತ್ತು ಈ ದುಃಖಕರವಾದ ಸಂಗತಿಯಿಂದ ನಮ್ಮನ್ನು ಬಿಡಿಸು. ನಮ್ಮ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿಸು ಎಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಾತ್ರವಲ್ಲದೆ ಅನೇಕ ಸಾರಿ ಈ ರೀತಿ ನಮ್ಮ ಹೆಸರು ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಿಸಲ್ಪಡದೇ ಹೋಗುವುದಕ್ಕೆ ಕಾರಣ
ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನು ವಂಚಿಸುತ್ತಾ ಇದ್ದಾನೆ ಕರ್ತನೇ. ಆದುದರಿಂದ ಇವರು ಅನಾರೋಗ್ಯದ ನಿಮಿತ್ತವಾಗಿ ಆಗಲಿ, ಸಾಲಗಳ ನಿಮಿತ್ತವಾಗಿ ಆಗಲಿ, ಸಂಬಂಧಗಳ ನಿಮಿತ್ತವಾಗಿ ಆಗಲಿ, ಶತ್ರುವಿನ ಕುಯುಕ್ತಿಗಳಿಂದಾಗಲಿ, ಯಾವುದೇ ಶೋಧನೆಗಳಿಂದಾಗಲಿ ದೇವರ ಮೇಲೆ ಇಲ್ಲ ದೇವರ ಮುಂದಿನ ಭವಿಷ್ಯದ ನಿತ್ಯತ್ವದ ಬಗ್ಗೆ ಅನುಮಾನ ಪಡದೆ, ಅಪ್ಪ ಇದೆಲ್ಲವನ್ನು ಜಯಿಸುವುದಕ್ಕೆ ನನಗೆ ಶಕ್ತಿ ಕೊಡಪ್ಪ, ಆ ಜೀವವೆಂಬ ಜಯಮಾಲೆಯನ್ನು ಹೊಂದುವುದಕ್ಕೆ ನನಗೆ ಕೃಪೆ ತೋರಿಸಪ್ಪ, ನನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸುವುದಕ್ಕೆ ನನಗೆ ಕೃಪೆ ತೋರಿಸಪ್ಪ ಎಂದು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರನ್ನು ಕನಿಕರಿಸಿ ಅನುಗ್ರಹಿಸಿ ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ನೀವು ತಾನೇ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಈ ಒಬ್ಬೊಬ್ಬರ ಹೆಸರು ಯೇಸುವಿನ ನಾಮದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಲಿ ಎಂದು ಬೇಡಿಕೊಳ್ಳುತ್ತಾ ನಮ್ಮನ್ನೇ ಕರುಣಾಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ಕೃಪಾಪೂರ್ಣನು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಾತನು, ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಸಂತೈಸಿ ನಡೆಸುವಾತನೂ ಆಗಿರುವಂಥ ನಮಗಾಗಿ ಮತ್ತೆ ಬರಲಿಕ್ಕಿರುವ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನು ತಾನೇ ನಿಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿಸುವಂತೆ ಮಾಡಲಿ, ನಿಮ್ಮನ್ನು ಅನುಗ್ರಹಿಸಲಿ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇನ್.